ಮೂವರು ಹಿಂದೂ ಯುವತಿಯರಿಗೆ ಕಿರುಕುಳ, ಮೂವರು ಮುಸ್ಲಿಂ ಯುವಕರ ಬಂಧನ. ಹಿಂದೂ ಯುವತಿಯರ ಜೊತೆ ಫಾಲ್ಸ್ಗೆ ಹೋಗಿದ್ದ ಮೂವರು ಮುಸ್ಲಿಂ ಯುವಕರು ತನ್ನ ಅಸಲಿ ಮುಖ ತೋರಿಸ್ಬಿಟ್ಟಿದ್ದಾರೆ ನೋಡಿ. ಇದೀಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಮಂಗಳೂರಿನಲ್ಲಿ ನಡೆದು ಹೋಗಿದೆ. ಹೌದು, ಆ ಮೂವರು ವಿದ್ಯಾರ್ಥಿನಿಯರು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ಸ್ನೇಹಿತನೊಬ್ಬಳ ಒತ್ತಾಯದ ಮೇರೆಗೆ ಟ್ರಿಪ್ ಹೋಗುವ ನಿರ್ಧಾರ ಮಾಡಿದ್ರು ನೋಡಿ. ಮಂಗಳೂರಿನಿಂದ 75 ಕಿಲೋಮೀಟರ್ ದೂರದ ದಿಡುಪೆ ಫಾಲ್ಸ್ಗೆ ಹೋಗೋದಾಗಿ ನಿರ್ಧಾರ ಮಾಡಿದ್ರು ನೋಡಿ. ಕಾರು ಹತ್ತುವಾಗ ಮೂವರು ಅಪರಿಚಿತ ಯುವಕರನ್ನ ಕಂಡಾಗ ಸ್ನೇಹಿತೆ ಹಾಗೂ ಇವರು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ಲು. ದಿಡುಪೆ ಫಾಲ್ಸ್ ತನಕವೂ ಒಳ್ಳೆಯವರಂತೆ ನಟಿಸಿದ ಅನ್ಯ ಕೋಮಿನ ಯುವಕರು ಫಾಲ್ಸ್ ನಲ್ಲಿ ಮಾತ್ರ ತಮ್ಮ ನೈಜ ಬುದ್ಧಿ ಪ್ರದರ್ಶಿಸಿದ್ದಾರೆ. ಫಾಲ್ಸ್ ನ ಬಳಿ ತಮ್ಮ ಜೊತೆ ಬಂದ ಮೂವರು ಯುವತಿಯ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಯುವತಿಯರು. ನಿನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಬಂದು ಹೇಳಿರುವ ಪ್ರಕಾರ ಒಬ್ಳು ಹೆಣ್ಣು ಮಗಳು ಅದರಲ್ಲಿ ಆ 3 ಜನರಲ್ಲಿ ಅವರಿಗೆ ಪರಿಚಯ ಆಗಿರುವಂಥದ್ದು. ಅದು ಎಲ್ಲಿ ಅಂತ ಕೇಳಿದರೆ ಒಂದು ಮಂಗಳೂರಿನ ಸೋಮೇಶ್ವರ ಬೀಚ್ನಲ್ಲಿ ಫೋಟೋ ತೆಗಿಸ್ಲಿಕ್ಕೆ ಹೇಳಿದ್ರು. ಈ ಹುಡುಗಿ ಹತ್ರ ಫೋಟೋ ತೆಗಿಲಿಕ್ಕೆ ಹೇಳಿ ಅದರ ನಂತರ ಆ ಫೋಟೋವನ್ನು ನಮ್ಮ ನಂಬರ್ಗೆ ಕಳಿಸಿ ಅಂತೇಳಿ ಅವರ ನಂಬರನ್ನು ಕೊಟ್ಟು ಈ ಹುಡುಗಿಯ ಪರಿಚಯ ಮಾಡಿದ್ರು. ನಾನು ಈ ವಿಚಾರ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಯಾವ ರೀತಿ ಯಾವುದೇ ಧರ್ಮದ ಹುಡುಗಿಯರಿರಲಿ, ನಾವು ಹಿಂದೂ ಧರ್ಮದ ಹುಡುಗಿಯರ ಬಗ್ಗೆ ನಮ್ಮ ಅನಿಸಿಕೆ ಹೇಳ್ತಿದ್ದೀವಿ. ಯಾರು ಒಂದು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಮಾದಕ ವಸ್ತುಗಳಿಗೆ ಅಥವಾ ಬೇರೆ ಬೇರೆ ಮಾದಕ ಪದಾರ್ಥಗಳಿಗೆ ಬಲಿಯಾಗುವಂಥ ವ್ಯವಸ್ಥೆ ಇದೆ. ದಿಡುಪೆ ಫಾಲ್ಸ್ ನಲ್ಲಿ ಲೈಂಗಿಕ ಕಿರುಕುಳ, ಒಟ್ಟಿಗೆ ಬಂದ ಅನ್ಯ ಕೋಮಿನ ಯುವಕರ ಕೃತ್ಯ. ಯುವಕರು ಮೊದಲು ಸ್ನೇಹಿತರಂತೆ ಇದ್ರು, ಆದ್ರೆ ಫಾಲ್ಸ್ ಬಳಿ ಬರುತ್ತಿದ್ದಂತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇದರಿಂದ ಕೋಪಗೊಂಡ ಯುವತಿಯರು ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಈ ಮಂಗಳೂರಿನಲ್ಲಿರುವಂತಹ ಹುಡುಗಿ ನೀವು ಬನ್ನಿ, ನಾವು ಯಾವುದಾದ್ರೂ ಫಾಲ್ಸ್ಗೆ ಹೋಗುವಂತ ಕರ್ಕೊಂಡು ಬಂದಿರುವಂಥ ವ್ಯವಸ್ಥೆ ಆಗಿದೆ. ಆ ಹುಡುಗಿಯರಿಗೆ, ಇಬ್ಬರು ಬಂದಂಥ ಹುಡುಗಿಯರಿಗೆ ಜೊತೆಯಲ್ಲಿ 3 ಜನ ಇದ್ದಾರೆ ಅನ್ನುವಂಥ ವ್ಯವಸ್ಥೆ ಗೊತ್ತಿರಲಿಲ್ಲ. ಅವ್ರು ಬಂದು ಕಾರಿಗೆ ಹತ್ತಬೇಕಾದ್ರೆ ಆ ಹುಡುಗಿಯರು ಹೇಳಿರೋ ಪ್ರಕಾರ ಬಂದು ಕಾರಿಗೆ ಹತ್ತುವ ಸಂದರ್ಭದವರೆಗೂ ಆ ಜೊತೆಯಲ್ಲಿರುವ ಇಬ್ಬರು ಹುಡುಗಿಯರು ಪ್ರಶ್ನೆ ಮಾಡ್ತಾರೆ, ಅವ್ರು ಯಾರು, ಬೇರೆಯವರು ಯಾಕೆ ಬರ್ತಾರೆ, ನೀವು ಹೇಳಿದ್ದು ಒಬ್ಬರು ಗಾಡಿ ಇಟ್ಕೊಂಡು ಬರ್ತಾರೆ, ನಾವು 3 ಜನ ಹೋಗುವ ಅಂತ ಹೇಳಿರುವಂಥದ್ದು. ಇಲ್ಲೊಬ್ಬರು ಡ್ರೈವರ್ ಇದ್ದಾರೆ ಮತ್ತು ಅವರ ಫ್ರೆಂಡ್ಸ್ ಇದ್ದಾರೆ ಅಂತೇಳಿ ಒಂದು ಸ್ವಿಫ್ಟ್ ಗಾಡಿಯಲ್ಲಿ 6 ಜನ ಹೋಗಿದ್ದಾರೆ. ಹೋದ ನಂತರ ಇವರು ಇಲ್ಲದ ಮನಸ್ಸಿನಲ್ಲಿ ಅಲ್ಲಿ ಹೋದ ನಂತರ ಏನಾಗಿದೆ ಅಂತ ಹೇಳಿದರೆ, ಆ ಫಾಲ್ಸ್ನಲ್ಲಿ ಒಂದು ಸ್ವಲ್ಪ ಅನುಚಿತ ವರ್ತನೆಯನ್ನು ಒಬ್ಬ ಹುಡುಗ ಒಂದು ಬಂಟ್ವಾಳದ ಹುಡುಗಿಯ ಮೇಲೆ ಕೈ ಹಾಕುವಂಥ ವ್ಯವಸ್ಥೆ ಮಾಡಿದಾಗ ಅವಳಲ್ಲಿ ಕಿರುಚಾಡಿದ ಕಾರಣ ಸುತ್ತ ಸೇರಿರುವಂಥ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಸೇರಿ ಅವರನ್ನು ಹಿಡಿದು 112ಗೆ ಪೊಲೀಸರಿಗೆ ಕರೆ ಮಾಡಿ ಅವರನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಂಧಿತ ಯುವಕರನ್ನು ಕೇರಳದ ಕಾಸರಗೋಡು ಮೂಲದ ಅಬ್ದುಲ್ ಖಾದರ್ ಅಲ್ತಾಫ್, ಫೈಜಲ್ ಆದಿಲ್ ಹಾಗೂ ಉಸ್ಮಾನ್ ಸಫೀರ್ ಎಂದು ಗುರುತಿಸಲಾಗಿದೆ. ಮೂವರನ್ನ ಬಂಧಿಸಿರುವ ಬೆಳ್ತಂಗಡಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ವಿದ್ಯಾರ್ಥಿನಿಯರು ಪೈಕಿ ಒಬ್ಬಾಕೆ ಮಂಗಳೂರು ನಿವಾಸಿಯಾಗಿದ್ದು, ಮತ್ತೊಬ್ಬಳು ಪರ್ನೆ ಬಳಿಯ ನಿವಾಸಿ, ಇನ್ನೊಬ್ಬಳು ಸಾಗರದ ಮೂಲದವಳು ಎಂದು ತಿಳಿದು ಬಂದಿದೆ ಕಣ್ರಿ. ಇವತ್ತು ಆ 3 ಜನ ಹುಡುಗಿಯರ ರಕ್ಷಣೆ ಆಗಿದೆ. ಅವರು ನಿನ್ನೆ ದಿನ ಅವರ ಮನೆಗೆ ಹೋಗ್ತಾರಾ ಇಲ್ವಾ ಅಂತದ್ದು ಗೊತ್ತಿಲ್ಲ. ಮನೆಯಲ್ಲಿ ಒಬ್ಬಳು ನನಗೆ ಎಕ್ಸಾಮ್ ಇದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಮನೆಯಿಂದ ಬಂದಿರುವಂಥ ಯುವತಿ, ಅವಳು ಇನ್ನೂ ಇಬ್ಬರು ಅವಳ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಬೇರೆ 3 ಜನ ಹುಡುಗರ ಜೊತೆ ಸೇರಿಸಿಕೊಂಡು ಅವರು ಹೋಗ್ತಾರೆ ಅಂತ ಹೇಳಿದರೆ, ಇದರ ಹಿಂದೆ ಯಾವುದಾದ್ರೂ ಒಂದು ಮಾದಕ ವಸ್ತುಗಳನ್ನು ಉಪಯೋಗಿಸುವಂಥ ಒಂದು ತಂಡ ಅವರನ್ನು ಯಾವುದೋ ರೀತಿಯಲ್ಲಿ ಟ್ರ್ಯಾಪ್ ಮಾಡಿದೆ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಕಾಣಿಸುವಂಥದ್ದು. ಪೊಲೀಸರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಬೇಕಾದಂಥ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಪೊಲೀಸರು ಮಾಡಿದ್ದಾರೆ. ತಂದೆ ತಾಯಂದಿರು ಪಾಪ ವಿದೇಶದಲ್ಲಿ ದುಡಿಯುವಂಥ ಒಬ್ಬರು ವ್ಯಕ್ತಿಯ ಮಗಳು, ಬೇರೆ ಬೇರೆ ಕಷ್ಟದ ಜೀವನ ಮಾಡುವಂಥ ತಂದೆ ತಾಯಂದಿರ ಮಕ್ಕಳು ಈ ರೀತಿ ಇವರು ಮೋಜು ಮಸ್ತಿಗೋಸ್ಕರ ಈ ಸಣ್ಣ ಪ್ರಾಯದಲ್ಲಿ ಈ ರೀತಿ ಮಾಡ್ತಾರೆ ಅಂತಿದ್ರೆ, ಇದರ ಬಗ್ಗೆ ತಂದೆ ತಾಯಂದಿರು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ನಿನ್ನೆ ನಡೆದಿರುವಂಥ ಈ
ಘಟನೆಯಿಂದ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ. ಆದ್ರೆ ಹಿಂದೂ ಯುವತಿಯರು ನಂಬಿ ಕಾರನ್ನ ಹತ್ತಿದವರಿಗೆ ಶಾಕ್ ಅಂತೂ ಆಗಿದೆ. ಸ್ನೇಹಿತ ಎನ್ನುತ್ತಲೇ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಹೀಗಾಗಿ ಅಪರಿಚಿತ ಸ್ನೇಹಿತರೊಂದಿಗೆ ಕಾರು ಏರ್ಬೇಕಾದ್ರೆ 100 ಬಾರಿ ಯೋಚಿಸಿದ್ರೆ ಒಳ್ಳೆಯದು. ಬಿಗ್ ಟಿವಿ ಕರ್ನಾಟಕ, ಮಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.